ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಎಮ್ ಡಿ ಏಂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ರುಚಿಯಾದ ಬಂಗುಡೆ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ನೋಡಿ, ಸರಳವಾಗಿ ಮಾಡುವಂಥ ರುಚಿಯಾಗಿರುವಂಥ ಸಿಂಪಲ್ ಬಂಗುಡೆ ಫ್ರೈ ಮಾಡೋದು ಹೇಗಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲ್ನಲ್ಲಿ ಬಂಗುಡೆ ಫ್ರೈ ಮಾಡೋದು ಹೇಗಂತ ನೋಡೋಣ. ಅದಕ್ಕೆ ಏನೆಲ್ಲ ಬೇಕಾಗುತ್ತೆ, ಹೇಗೆ ಮಾಡೋದು, ಹೇಗೆ ಮಾಡಿದರೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಅಂತ ನೋಡೋಣ. ಸಹಜವಾಗಿ ಎಲ್ಲ ಕಡೆಯೂ ಬಂಗುಡೆ ಸಿಗುತ್ತೆ. ಅದನ್ನು ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ, ಈ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಗೆಸ್ಟ್ ಬಂದಾಗ ಈ ಥರ ಎಲ್ಲ ಮಾಡಿದಾಗ ಅವ್ರಿಗೆ ಏನೋ ಬೇರೆ ಥರ ತಿಂದಿದ್ದೀವಿ ಅಂತ ಫೀಲ್ ಆಗುತ್ತೆ, ಮತ್ತು ಈ ಥರ ಮಾಡಬೇಕು ಅಂತಲೂ ಅನಿಸುತ್ತೆ. ಹಾಗಾಗಿ ನಾವು ಯಾರಾದರೂ ಗೆಸ್ಟ್ ಬಂದಾಗ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕಾಗತ್ತೆ. ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೆಲ್ಲ ಬೇಕಾಗ್ತದೆ ಅಂದರೆ, ಬಂಗುಡೆನ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಕಟ್ ಮಾಡಿದ್ರೆ, ಈ ಥರ ಲೈನ್ಸ್ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಚಿಕ್ಕದಾಗಿ ಕಟ್ ಮಾಡಿದಾಗ ಮಸಾಲೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗೆ ಮೀನು ಕೂಡ ತುಂಬ ಟೇಸ್ಟ್ ಆಗುತ್ತೆ. ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆ ಹುಳಿ, ಅರಿಶಿನ ಪುಡಿ, ಹಾಗೆ ಅರ್ಧ ಚಮಚ ಜೀರಿಗೆ, ಒಂದು 5-6 ಎಸಳು ಜೀರಿಗೆ, ಒಂದು 5-6 ಎಸಳು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಇಷ್ಟು, ಇದು 2 ಗರಿ ಇರುತ್ತಲ್ಲ, 2 ಗರಿನ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಕಟ್ ಮಾಡಿ ಇಟ್ಕೊಂಡು, ಹಾಗೆ ಇದು ಧನಿಯಾ ಕಾಳು ಹಾಕಬೇಕು. ಇಷ್ಟು 1 ಸ್ಪೂನ್ ಅಥವಾ 1/4 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ಶುಂಠಿ ಒಂದು 2 ಇಂಚಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು, ಹಾಗೆ ಚೂರು ಪುದೀನ. ನೋಡಿ ಫ್ರೆಂಡ್ಸ್, ನಾವು ಖಾರ ಪುಡಿ ಹಾಕ್ತಾ ಇಲ್ಲ ಇವತ್ತು. ಇದನ್ನು ಒಣಮೆಣಸನ್ನ ಮೀಡಿಯಮ್ ಖಾರ ಇದೆ, ಇದನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ವಿ ನಾವು, ಯಾಕಂದರೆ ರುಬ್ಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿದೆ ಇದು, ಹಾಗಾಗಿ ಬೇಗ ಪೇಸ್ಟ್ ಆಗುತ್ತೆ. ಅದರಿಂದ ಬಿಸಿ ನೀರಲ್ಲಿ ಒಣಮೆಣಸನ್ನ ನೆನೆಸಿಟ್ಕೋಬೇಕು. ಕಡೆಗೆ ಇದು ಒಂದು 1/2 ಕಪ್ ಚಿರೋಟಿರುವ ಉಪ್ಪು, ಅಚ್ಚಕಾರ ಪುಡಿ. ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಒಂದು ಜಾರ್ಗೆ ನೆನೆಸಿಟ್ಟಿರುವಂಥ ಒಣಮೆಣಸು ಏನಿದೆಯಲ್ಲ, ಚೆನ್ನಾಗಿ ನೀರಿಟ್ಬಿಟ್ಟು ಈಗ ಹಾಕ್ಕೊಳ್ಬೇಕು. ಇಲ್ಲಿ ಏನಿಟ್ಟಿದ್ದೀವಲ್ಲ ಇದನ್ನು ಕೂಡ ಹಾಕಬೇಕು. ಬೆಳ್ಳುಳ್ಳಿ, ಹಾಗೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹುಣಸೆಹಣ್ಣು, ಹಾಗೆ ಜೀರಿಗೆ, ಧನಿಯಾ ಕಾಳು, ಅರಿಶಿನ ಪುಡಿ ಹಾಕೋಣ. ಫ್ರೆಂಡ್ಸ್, ಈಗ ಹೆಚ್ಚಿಟ್ಟಿರುವಂಥ ಕರಿಬೇವು ಸೊಪ್ಪು ಏನು ಮಾಡಬೇಕಂತ ಆಮೇಲೆ ಹೇಳ್ತೀನಿ. ಮೊದಲು ಇವಾಗ ಇದನ್ನು ರುಬ್ಕೊಬರೋಣ. ಫ್ರೆಂಡ್ಸ್, ಇವಾಗ ಪೇಸ್ಟ್ ಆಗಿದೆ ನೋಡಿ, ಚೆನ್ನಾಗಿ ಸ್ವಲ್ಪ ಗರಿ ಇದ್ದರೂ ನಡೀತದೆ, ಯಾಕಂದರೆ ಒಳ್ಳೆ ಘಮ ಅಂತಿದೆ ಮಸಾಲೆ. ಇವಾಗ ಏನು ಮಾಡಬೇಕಂತ ಹೇಳ್ತೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಡುವ. ಇವಾಗ ಇದಕ್ಕೆ ತೆಗೆದಿಟ್ಕೊಂಡಿದ್ದೀವಿ. ಇವಾಗ ಹೆಚ್ಚಿಟ್ಟಿರುವಂಥ ಕರಿಬೇವಿನ ಸೊಪ್ಪು ಇದೆಯಲ್ಲ, ಇದನ್ನು ಇವಾಗ ಇದಕ್ಕೆ ಹಾಕಬೇಕು. ಫ್ರೆಂಡ್ಸ್, ಫಿಶ್ ಫ್ರೈಗೆ ಈ ಥರ ಕರಿಬೇವಿನ ಸೊಪ್ಪು ಹೆಚ್ಚು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಸ್ಮೆಲ್ ಬರ್ತದೆ, ಹಾಗೆ ಟೇಸ್ಟ್ ಕೂಡ ಬರ್ತದೆ. ನೋಡಿ, ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಉಪ್ಪನ್ನು ಯಾವಾಗೂ ನಾನು ಹೇಳ್ತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದೇ ಫಿಶ್ಗೆ ಮಸಾಲೆ ಹಚ್ಚೋಣ. ಫ್ರೆಂಡ್ಸ್, ನೋಡಿ ಈ ಥರ ಕಟ್ಟಿದೆಯಲ್ಲ, ಅಲ್ಲೆಲ್ಲ ಚೆನ್ನಾಗಿ ಮಸಾಲೆ ಹಚ್ಚಬೇಕು, ಒಳಗಡೆ ಚೆನ್ನಾಗಿ ಹೋಗಬೇಕು. ಹಾಗೆ ಇಲ್ಲಿ ಮಧ್ಯೆ ಕೂಡ ಸ್ವಲ್ಪ ಹಾಕಬೇಕು. ಫ್ರೆಂಡ್ಸ್, ನಾನೇ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಕ್ಯಾಮ್ರಾ ಇಟ್ಟು ಮಾಡಬೇಕಾಗ್ತದೆ, ಹಾಗಾಗಿ ನೋಡ್ಕೊಳ್ಳಿ. ಇಲ್ಲೆಲ್ಲ ಹಚ್ಚಬೇಕು, ಹಾಗೆ ಈ ಸೈಡು, ಇಲ್ಲಿ ಮಧ್ಯ ಎಲ್ಲ ಚೆನ್ನಾಗಿ ಮಸಾಲೆ ಹಚ್ಚಬೇಕು. ಒಂದು ಹಚ್ಚಿ ನಾನು ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಒಂದನ್ನು ಹಚ್ಚಿದ್ದೀನಿ, ಹಾಗೆ ಇದನ್ನೆಲ್ಲ ಈ ಥರ ಹಚ್ಕೊಳ್ತೀನಿ ಇವಾಗ. ಫ್ರೆಂಡ್ಸ್, ನೋಡಿ ಈ ಥರ ಮಸಾಲೆ ಹಚ್ಚಿಟ್ಕೊಂಡಾಗಿದೆ. ಇವಾಗ ಇದನ್ನ ಸೈಡ್ಗೆ ಇಡೋಣ, ಒಂದು 10 ನಿಮಿಷ ಹೇಗೆ ಬಿಡೋಣ. ಇವಾಗ ಇದನ್ನೇನು ಮಾಡೋದು ಅಂತ ನೋಡೋಣ. ಇವಾಗ ರವೆ ಏನಿದೆಯಲ್ಲ, ಚಿರೋಟಿ ರವೆ, ಅದನ್ನಿಲ್ಲಿ ಹಾಕ್ಕೊಳ್ಳೋಣ.
ಖಾರದ ಪುಡಿ ಒಂದು ಸ್ಪೂನ್ ಸಾಕು ಖಾರದ ಪುಡಿ. ಉಪ್ಪನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕೆ ಹೇಳಿದ್ದು ಉಪ್ಪನ್ನು ಮಸಾಲೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೇಲ್ಗಡೆ ಕೋಟಿಂಗಿಗೂ ಬೇಕಾಗ್ತದೆ, ಇಲ್ಲಾಂದರೆ ಒಂಥರ ಚಪ್ಪೆ ಚಪ್ಪೆ ಅನ್ನಿಸ್ತದೆ ಅದು. ಹಾಗಾಗಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದನ್ನು ಕೋಟಿಂಗ್ ಹಚ್ಚೋಣ. ಇವಾಗೆಲ್ಲ ಹಚ್ಚಿ ನೋಡಿ, ತುಂಬ ಚಿಕ್ಕವಾಗಿರೋದ್ರಿಂದ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ರವೆ ಹಚ್ಚಿಟ್ಕೊಂಡಿದ್ದೀವಿ. ಇವಾಗ ಇದನ್ನು ಫ್ರೈ ಮಾಡೋಣ. ಫಸ್ಟ್ ಆಯಿಲ್ ಹಾಕಬೇಕು. ಹೀಗೆ ಒಂದೊಂದು ಬಿಡಬೇಕು, ಫ್ರೈ ಮಾಡಬೇಕು. ರವೆ ಬೆಳೆದಿರೋದ್ರಿಂದ ನಾನು 4 ಹಾಕಿದ್ದೀನಿ. ನಿಮಗೆಲ್ಲ ಅಷ್ಟೇ ಸ್ವಲ್ಪನೇ ಬಿಟ್ಕೋಬೋದು. ಫ್ರೆಂಡ್ಸ್, ಏನು ಗೊತ್ತಾ, ಚೆನ್ನಾಗಿ ನಾವು ಇದಾಗಿ ಮಧ್ಯೆ ಕಟ್ ಮಾಡೋದ್ರಿಂದ ಬೇಗ ಬೆಂದೋಗುತ್ತೆ. ಹಾಗಂತ ಹಿಂಗೆ ತೆಗಿಬೇಡಿ, ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಒಂದು ಮುರಿದೋಗಿಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ನೀವು ಒಂದ್ಸರಿ ಫ್ರೈ ಮಾಡಿ. ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಅಂದರೆ, ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಹೋಟೆಲಲ್ಲಿ ತಿನ್ನೋದನ್ನೇ ಮರ್ತಿರ್ತೀರ, ಅಷ್ಟು ಚೆನ್ನಾಗಾಗಿದೆ. ಟೀ ಇಡೋದ್ರಿಂದ ಹಿಂಗೆ ಚೆನ್ನಾಗಿ ಬೇಯಿಸೋದು. ಮುಂದ್ಗಡೆ ಆ ಕಡೆ ಈ ಕಡೆ ಅಷ್ಟೇ ರೋಸ್ಟ್ ಆಗ್ಬಿಡುತ್ತೆ, ಇಲ್ಲದ್ರೆ ಮಧ್ಯ ರೋಸ್ಟ್ ಆಗೋದಿಲ್ಲ, ಬೇಯೋದು ಇಲ್ಲ. ಹಾಗಾಗಿ ಈ ಥರ ಅದರ ಬೆನ್ನನ್ನು ತುಂಬ ಚೆನ್ನಾಗಿ ಬೇಯಿಸಬೇಕು ನೋಡಿ ಫ್ರೆಂಡ್ಸ್. ಎಲ್ಲೂ ಒಂದು ಹನಿನೂ ಮಸಾಲೆನೂ ಬಿಟ್ಟಿಲ್ಲ, ರವಾನೂ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಆಗೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿ. ಮನೆಯಲ್ಲೇ ತುಂಬ ಟೇಸ್ಟಿಯಾಗಿರುವಂಥ ಬಂಗುಡೆ ಫ್ರೈನ ಮಾಡ್ಬೋದು. ಕೆಲವೊಂದ್ಸರಿ ನಾವು ಹೊರಗೆ ಹೋದಾಗ ಅಯ್ಯೋ ನಾವು ಮಾಡಿರೋದು ಯಾಕೆ ಇಷ್ಟು ಚೆನ್ನಾಗಿಲ್ಲ ಅನಿಸುತ್ತಲ್ಲ, ಈ ರೀತಿ ಮಾಡ್ಕೊಳ್ಳಿ ಒಂದ್ಸರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇದು ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಇದು ರೆಡಿಯಾಗಿದೆ, ಇವಾಗ ತೆಗೆಯೋಣ ನೋಡಿ ಫ್ರೆಂಡ್ಸ್. ರೆಡಿ ಇದೆ ಇವಾಗ ಫಿಶ್ ಫ್ರೈ, ಬಂಗುಡೆ ಫಿಶ್ ಫ್ರೈ. ತುಂಬ ರುಚಿಕರವಾಗಿರುವಂಥ ಬಂಗುಡೆ ಫಿಶ್ ಫ್ರೈ. ಒಮ್ಮೆ ಮನೇಲಿ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನಾವು ಮಾಡೋ ರೆಸಿಪಿನ ಖಂಡಿತವಾಗ್ಲೂ ಒಮ್ಮೆ ಮನೇಲಿ ಮಾಡಲೇಬೇಕು ನೀವು, ಯಾಕಂದರೆ ಹೇಗಿದೆ ಅಂತ ಗೊತ್ತಾಗಬೇಕಲ್ಲ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.